ತಾಲೂಕಿನ ಜನತೆ ಇವತ್ತು ತಲೆ ತಗ್ಗಿಸುವಂತಹ ಸನ್ನಿವೇಶ ಬಂದಿದೆ. ಸದನದಲ್ಲಿ ಅರಸೀಕೆರೆ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ KM ಶಿವಲಿಂಗೇಗೌಡರು 100 ವರ್ಷ ಸಂಭ್ರಮದಲ್ಲಿರ್ತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾಕಪ್ಪ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ರಾಷ್ಟ್ರ ಕಂಡ ದೇಶ ಕಂಡ ಒಂದು ಸಂಘ ಯಾವ್ದಾದ್ರು ಇದ್ರೆ ಅದು ನಮ್ಮ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೀವು ಯಾವುದ್ರ ಬಗ್ಗೆನಾರು ಹಗುರವಾಗಿ ಮಾತಾಡಿ, ವೈಯಕ್ತಿಕವಾಗಿ ಎಷ್ಟಾರು ಕೆಸರನ್ನ ಎರಚಾಡಿ, ರಾಜಕೀಯವಾಗಿ ನೀವು ಯಾರನ್ನ ಬೇಕಾದ್ರೂ ಯಾವ ರೀತಿನಲ್ಲಾದ್ರೂ ಬೇಕಾದ್ರೂ ನಿಂದನೆ ಮಾಡಿ ಮಾತಾಡಿ ಏನ್ ಬೇಕಾದ್ರೂ ಮಾಡಿ, ಅದು ಯಾವುದೇ ತರಹದ ಮನಸ್ಸಿಗೆ ನೋವು ಬರಲ್ಲ. ಯಾಕೆ ಅಂತಂದ್ರೆ ರಾಜಕೀಯ ವ್ಯವಸ್ಥೆ ಆಗಿದೆ. ಆದರೆ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂತಹ ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ಆರಿನೇ ಮುನ್ನೆಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು ಕೆಲಸ ಮಾಡ್ತಕ್ಕಂಥ ಸಂಘದ ಎಲ್ಲ ಹಿರಿಯರಾಗಿ ಈ ಸೇವೆ ಸಲ್ಲಿಸಿ ಹೋಗಿರ್ತಕ್ಕಂಥವ್ರಿಗೂ ನೀವು ಅವಮಾನವನ್ನು ಯಾವುದೇ ಮಾತಾಡಬೇಕಾದ್ರೆ ಲಘುವಾಗಿ ಸಂಘದ ಬಗ್ಗೆ ಎಲ್ಲೂ ಮಾತಾಡಬೇಡಿ. ಯಾಕಪ್ಪ ಅಂತಂದ್ರೆ ನೀವು ಒಂದು ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದೀರಾ, 4 ಬಾರಿ ಕ್ಷೇತ್ರದ ಶಾಸಕರಾಗಿದ್ದೀರಾ, ಜನತೆ ನಿಮಗೆ 4 ಬಾರಿ ಆಶೀರ್ವಾದ ಮಾಡಿದೆ, ಒಂದು ತಾಲೂಕಿನ ಪ್ರಥಮ ಪ್ರಜೆಯಾಗಿದ್ದೀರಾ. ಈ ರಾಜ್ಯದಲ್ಲಿ ಶಿವಲಿಂಗೇಗೌಡರು ಅಂತಕ್ಕಂಥ ಒಂದು ನೆಲೆ ಇಟ್ಕೊಂಡಿದ್ದೀರಾ. ಆ ಮಾತನ್ನ ಹುಸಿ ಮಾಡ್ಕೋಬೇಡಿ. ಹಗುರವಾಗಿ ಸದನದೊಳಗಡೆ ಮಾತಾಡಿ ಅರಸೀಕೆರೆ ಕ್ಷೇತ್ರದ ಜನಗಳ ತಲೆ ತಗ್ಗಿಸುವಂತಹ ಕೆಲಸವನ್ನ ತಾವು ಮಾಡಬೇಡಿ. ಯಾಕೆ ಅಂತ ನೀವು ಪ್ರಶ್ನೆ ಮಾಡ್ಕೋಬಹುದು, ಅಥವಾ ಎಲ್ಲರೂ ಸಿಕ್ತಾಗ ಈ ತರ ಮಾತಾಡಿದಿರಲ್ಲಪ್ಪ ಅಂತ ಕೇಳಬಹುದು. ನಮಗೆ ಸಂಘದ ಬಗ್ಗೆ ಅಪಾರವಾದ ಗೌರವ, ನಂಬಿಕೆ, ವಿಶ್ವಾಸ ಇದೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ದೇಶದಲ್ಲಿ ಎಲ್ಲೇ ವಿಪತ್ತು ಬರಲಿ, ಎಲ್ಲೇ ಕಷ್ಟದ ಸನ್ನಿವೇಶ ಬರಲಿ, ಪ್ರಪ್ರಥಮವಾಗಿ ಧಾವಿಸುವಂತಹ ಶಕ್ತಿ ಯಾವುದಾದ್ರೂ ಇದ್ರೆ ಅದು RSS. ಯಾವುದೇ ಫ್ಲಡ್ ಬರಲಿ, ಪ್ರವಾಹ ಬರಲಿ, ಕೊರೋನಾ ಸಂದರ್ಭದಲ್ಲಿ ನೀವು ನೋಡಿದ್ದೀರಾ, ಟಿವಿ ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ಹಲವಾರು ಪತ್ರಿಕೆಯಲ್ಲಿ ಬರ್ತಿದ್ದಾರೆ. ಯಾವ ಅಧಿಕಾರಿಗಳು ಸಹ ಬರದೇ ಇರತಕ್ಕಂಥ ಸನ್ನಿವೇಶದಲ್ಲಿ, ಯಾವುದೇ ಕಾಲಘಟ್ಟದಲ್ಲಿ, ಕ್ಷಣಕದಲ್ಲಿರ್ಬೋದು, ಪ್ರಪ್ರಥಮವಾಗಿ ಸಂಘದ ಕಾರ್ಯಕರ್ತರು ಅವರ ಸಮವಸ್ತ್ರವನ್ನು ಧರಿಸಿ ಬಂದು ಪ್ರಥಮವಾಗಿ ಕೆಲಸ ಮಾಡ್ತಾರೆ, ಪ್ರಥಮವಾಗಿ ಸ್ಪಂದಿಸ್ತಾರೆ. ಅಂತಹ ನಿಷ್ಠೆ ಯಾರಿಗಾರು ಇದ್ರೆ ತೋರಿಸಿ. ಪಾರ್ಟಿಯಲ್ಲಿ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ. ಪ್ರಥಮವಾಗಿ ಸಂಘದವರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡ್ತಾರೆ, ಎಷ್ಟು ಹೊಣೆಯನ್ನ ಹಾಕ್ತಾರೆ, ಎಷ್ಟು ಜನಗಳ ಜೀವವನ್ನು ಕಾಪಾಡಿದ್ದಾರೆ. ಪ್ರವಾಹ ಬಂದಂತ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಆ ಒಂದು ದಂಡವನ್ನ ಇಟ್ಕೊಂಡಿರ್ಬೋದು. ನೀವು ದಂಡ ಇಟ್ಕೊಂಡ್ರೆ ತಪ್ಪು. ಹೌದು, ಏಕಾಏಕಿ ಯಾರಾದ್ರೂ ಅವರಿಗೆ ಅಟ್ಯಾಕ್ ಮಾಡಿದಂತ ಸನ್ನಿವೇಶ ಏನ್ ಮಾಡಬೇಕು? ಒಬ್ಬರೇ ಇರ್ತಾರೆ, ದಂಡ ಇಟ್ಕೊಂಡು ಬರ್ತೀರಾ ಅಂತ ಮಾತಾಡ್ತಾರೆ, ತಪ್ಪೇನಿಲ್ಲ. ಆದ್ರೆ ಟೋಪಿ ಬೆಲೆ ಏನು, ಚಡ್ಡಿ ಬೆಲೆ ಏನು, ಕಾಕಿಗಿರ್ತಕ್ಕಂಥ ಮಹತ್ವ ಏನು, ಸಂಘವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಶಕ್ತಿ ಏನು? ನಾನು ಹೇಳಲಿಕ್ಕೆ ಬಯಸ್ತೀನಿ, ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದನ್ನ ಬ್ಯಾನ್ ಮಾಡಬೇಕು ಅಂತ ಓಡಾಡೋದು ಅವ್ರ ಕೈಲಿ ಆಗಿದೆ. ಇನ್ನ ನಮ್ಮ ಹಾಸನ ಜಿಲ್ಲೆ ಪ್ರಧಾನಮಂತ್ರಿಗಳು ಮಣ್ಣಿನ ಮಗರು ಆಗಿರ್ತಕ್ಕಂಥ ದೇವೇಗೌಡರು ಇಷ್ಟು ವರ್ಷದ ರಾಜಕಾರಣದಲ್ಲಿ ಯಾವತ್ತಾದ್ರೂ ಒಂದೇ ಒಂದು ದಿನ ಸಂಘದ ಬಗ್ಗೆ ಎಲ್ಲೂ ಕೀಳು ಮಟ್ಟದಲ್ಲಾಗಿರ್ಬೋದು, ಸಂಘದ ಬಗ್ಗೆ ಆಗಿರ್ಬೋದು ಯಾರು ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಆಗಿದ್ದಾರೆ, ಕುಮಾರಣ್ಣವರು ಸನ್ಮಾನ್ಯ BS ಯಡಿಯೂರಪ್ಪನವರಂತೂ ಸಂಘದ ಕಾರ್ಯಕರ್ತರಾಗಿ
ಎಲ್ಲ ರೀತಿಯ ಸಹಾಯವನ್ನು ಮಾಡಿ ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿಯಾಗಿ ಸಂಘದ ಬಗ್ಗೆ ಆಗಿರ್ಬೋದು, ಸಂಘದ ಕಾರ್ಯಕರ್ತರ ಬಗ್ಗೆ ಆಗಿರ್ಬೋದು ಎಲ್ಲೂ ಸಹ ಅದ್ಭುತವಾಗಿ ಮಾತಾಡಿದ್ರು. ನಾವು ಒಬ್ಬರು ಶಾಸಕರಾಗಿ ಈ ಮಟ್ಟಕ್ಕೆ ಮಾತಾಡಿರ್ತಕ್ಕಂಥದ್ದು ಕ್ಷಮ್ಯ ಅಪರಾಧ. ಇದ್ರ ಬಗ್ಗೆ ನಮ್ಮ ತಾಲೂಕಿನ ಜನ ಪ್ರಬಲವಾಗಿ ಖಂಡಿಸ್ತಾರೆ. ನನ್ನಂತ ಸಾವಿರಾರು ಜನ ಯಾರು ನನ್ನ ದೇಶ, ನನ್ನ ಭಕ್ತಿ, ನನ್ನ ದೇಶ ಸೇವೆಗೋಸ್ಕರ, ನನ್ನ ಒಂದು ದೇಶಕ್ಕೋಸ್ಕರ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಕೆಲಸ ಮಾಡ್ತಕ್ಕಂತಹ ನೂರಾರು ಜನ ಇರ್ಬೋದು, ಸಾವಿರಾರು ಜನ ಇರ್ಬೋದು, ಲಕ್ಷಾಂತರ ಜನ ಇರ್ಬೋದು. ನಾವು ಯಾರು ದೇಶಪ್ರೇಮಿಗಳಿದ್ದೀವೋ ಎಲ್ಲರೂ ಸಹ ಖಂಡಿಸ್ತೀವಿ. ಅದೇ ರೀತಿ ಈ ಒಂದು ಕ್ಷೇತ್ರಕ್ಕೆ ತಾವು ಮಾಡಿರುವಂತಹ ಅಪರಾಧ, ನೀವು ಎಲ್ಲರೂ ಇರಿ, ಹೇಗಾರು ಇದ್ರಿ, ಆದ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಅಂತಲೇ ಇಲ್ಲ, ನಮ್ಮ ಕ್ಷೇತ್ರ ಜನ ಕೇಳ್ಕೊಳ್ಳೋದಿಷ್ಟೇ, ನೀವು ಬಹಿರಂಗವಾಗಿ RSS ಬಗ್ಗೆ ಮಾತಾಡಿರ್ತಕ್ಕಂಥದ್ದಕ್ಕೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕಾಗತ್ತೆ. ನೀವು ಆಡಿರ್ತಕ್ಕಂತಹ ಮಾತುಗಳು ತಪ್ಪಾಗಿರೋದು. ಯಾವ ವ್ಯಕ್ತಿ ಮೇಲೆ ನೀವೇನ್ ಮಾತಾಡಿರ್ತೀರೋ ಅದು ಸಂಬಂಧ ಇಲ್ಲ. ಸಂಘದ ಬಗ್ಗೆ ಮಾತನಾಡಿರುವುದ ಕಾರಣದಿಂದ ಸದನದೊಳಗಡೆ ನೀವು ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ನಾನು ಈ ಮೂಲಕನೂ ಕೇಳಿಕೊಳ್ತಾ ಇದ್ದೀನಿ. ಇದಕ್ಕೆ ವಿರುದ್ಧವಾಗಿ ಏನಾದ್ರು ನೀವು ನಡೆದಿದ್ದೇ ಆದ್ರೆ ಮುಂದೆ ಆಗ್ತಕ್ಕಂತಹ ಪ್ರತಿಭಟನೆಗಳಿಗೆ ನೀವು ಹೊಣೆ ಆಗ್ತೀರಾ. ತಾಲೂಕಿನ ಜನ ಕ್ಷಮಿಸೋದಿಲ್ಲ. ಯಾರೇ ಆಗಿರ್ಬೋದು, ದೇಶ ಮೊದಲು, ನಂತರ ಪಕ್ಷ, ವ್ಯಕ್ತಿ. ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಾಡಿನ ಜನತೆಗೆ ತಿಳಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾರೇ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಸಂಘದ ಮುಂದೆ ನಾನೊಬ್ಬ ತುಂಬಾ ಕಿರಿಯ ಚಿಕ್ಕವನಾಗಿ ಇರಬೇಕು. ಯಾಕೆ ಅಂತಂದ್ರೆ ಯಾರ್ಯಾರೋ ಸಹ ಇದನ್ನ ಮಟ್ಟ ಹಾಕಬೇಕು, ಮುಗಿಸ್ಬೇಕು ಅಂತ ನಿಮ್ಮ ಸರ್ಕಾರದಲ್ಲಿ ಮಾತಾಡೋದು ಏನು ಮಾಡಕ್ಕಾಗಲ್ಲ. ಸಂಘ ಅಷ್ಟು ಪ್ರಬಲವಾಗಿ ಬೆಳೆದು ನಿಂತಿದೆ. ದೇಶವನ್ನು ಕಾಪಾಡೋದಕ್ಕೂ ಎದೆಕೊಟ್ಟು ನಿಲ್ಲುವಂತಹ ಶಕ್ತಿ, ಧೈರ್ಯ, ವಿಶ್ವಾಸ, ನಂಬಿಕೆ ಕಾರ್ಯಕರ್ತರಿದೆ. ಅಂತ ಕಾರ್ಯಕರ್ತರಿಗೆಲ್ಲರಿಗೂ ನಮ್ಮಂತ ಸಾವಿರಾರು ಜನ ಬೆಂಬಲವಾಗಿ ನಿಂತು ಏನು ಬೇಕಾದರೂ ಸಹಾಯ ಮಾಡಿ ಸಂಘವನ್ನ ಉಳಿಸ್ಕೊಳ್ಳೋದಕ್ಕೆ, ನಾವು ಬೆಳೆಸ್ಕೊಳ್ಳೋದಕ್ಕೆ, ಶಕ್ತಿ ತುಂಬಲಿಕ್ಕೆ ನಾವು ದಿನವಿಡೀ ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀವಿ. ಅದೇ ರೀತಿ ಈ ಒಂದು ತಾಲೂಕಿನ ಜನತೆಗೆ ಅಪಮಾನ ಮಾಡಿದ್ದಾರೆ. ಆ ಅಪಮಾನವನ್ನ ನೀವು ಜನತೆಗೆ ಮಾಡಬಾರದು, ನಾನು ಮಾತಾಡಿದ ತಪ್ಪಾಯ್ತು ಅಂತ ಹೇಳಿ ಬಹಿರಂಗವಾಗಿ ಕ್ಷಮೆ ಕೇಳುವಂತಹ ಒಂದು ಮನಸ್ಥಿತಿಯನ್ನು ತಗೊಂಡು ಕ್ಷಮೆನೇ ಕೇಳಿ. ಕ್ಷಮೆ ಕೇಳಿದ್ರೆ ತಪ್ಪು ಅಂತ ನಾನು ಹೇಳಿಲ್ಲ. ಯಾಕೆ ಅಂತಂದ್ರೆ ಯಾವ ಒಬ್ಬ ಹಿಂದೂ ಇದನ್ನೋ ದೇಶದಲ್ಲಿ, ನಮ್ಮ ತಾಲೂಕಿನಲ್ಲಿರ್ಬೋದು, ಜಿಲ್ಲೆನಲ್ಲಿರ್ಬೋದು, ಹಳ್ಳಿನಲ್ಲಿರ್ಬೋದು, ಅವರೆಲ್ಲರಿಗೂ ಮಾಡಿರ್ತಕ್ಕಂಥ ಒಂದು ಅಪರಾಧ. ನೀವು ಸಂಘದ ಪರವಾಗಿ ಮಾತನಾಡಬೇಕಾದ್ರೆ ಭಾರಿ ಎಚ್ಚರಿಕೆಯಿಂದ ಮಾತಾಡಿ ಶಾಸಕರೇ. ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇಲ್ಲ, ನಿಮಗೆ ಹೇಳೋಷ್ಟು ದೊಡ್ಡವರಲ್ಲ. ಆದ್ರೆ ನೀವು 4 ಜನಕ್ಕೆ ಉತ್ತರ ಹೇಳುವಂತವರಾಗಿ, ಬುದ್ಧಿ ಹೇಳುವಂತವರಾಗಿ ಈ ತರದ ಮಾತುಗಳನ್ನ ಆವೇಶಕ್ಕೂ ಸಹ ಆಡಬೇಡಿ. ಬರುವ ದಿನಗಳು ನಿಮಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಮುನ್ನೆಚ್ಚರಿಕೆ ಆಗಿಬಿಡುತ್ತವೆ. ಹಾಗಾಗಿ ನಾನು ಈ ಒಂದು ಸನ್ನಿವೇಶದಲ್ಲಿ ಮಾತಾಡಲೇಬೇಕಾಗಿತ್ತು. ನನಗೂ ತುಂಬಾ ನೋವಾಯಿತು. ಹಾಗಾಗಿ ನನಗೆ ಕರೆ ಮಾಡಿದಂತಹ ಕೆಲವು ಎಲ್ಲ ಬಂಧುಗಳು ಯಾರು ಮಾತಾಡ್ತಾರೋ ಬಿಡ್ತಾರೋ, ಸರ್ ನೀವು ಮಾತಾಡಿ ಸರ್ ಅಂತಲೂ ಸಹ ಹೇಳಿದ್ರು. ಎಲ್ಲರೂ ಸಹ ತುಂಬಾ ಕರೆಗಳನ್ನ ನನಗೆ ಮಾಡಿ ಹೇಳಿರೋದ್ರಿಂದ ನಾನು ಈ ಒಂದು ಮಾತುಗಳನ್ನ ಆಡಿದ್ದೀನಿ. ನಾನು ಆಡಿರೋದೇನಾದ್ರು ತಪ್ಪಾಗಿದ್ರೆ ತಾಲೂಕಿನ ಜನ ಕ್ಷಮಿಸದೇ ಇದ್ರು ಪರವಾಗಿಲ್ಲ, ಕ್ಷಮಿಸ್ತಾರೋ ಪರವಾಗಿಲ್ಲ. ನಾನು ಏನ್ ಮಾತಾಡಿದ್ದೀನಿ ಅನ್ನೋದನ್ನ ತಿಳ್ಕೊಳ್ಳಿ, ತಪ್ಪಾಗಿ ಭಾವಿಸ್ಬೇಡಿ, ಅನ್ಯತಾ ತಿಳ್ಕೋಬೇಡಿ. ಯಾಕೆ ಅಂತಂದ್ರೆ ನಾನು ನಿಮಗೆ ಹೇಳುವಷ್ಟು ದೊಡ್ಡನಿಂದ ಇರ್ಬೋದು, ಆದ್ರೆ ನಮ್ಮ ಮನಸ್ಸಿಗೆ ಸಂಘದಲ್ಲಿ ಕೆಲಸ ಮಾಡಿರ್ಬೋದು, ಸಹಕಾರ ಕೊಟ್ಟಿರ್ಬೋದು, ನಮಗೆಲ್ಲ ತುಂಬಾ ಮಾಡಿದೆ. ಹಾಗಾಗಿ ಈ ಒಂದು ಮಾತುಗಳ ಮೇಲೆ ನಮ್ಮ ಹಿಡಿತ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.